ಜಿಬಿಎ ಪಾಲಿಕೆ ಚುನಾವಣೆ ಪೂರ್ವಭಾವಿ ಸಭೆ ಬೆಂಗಳೂರು ರಿಪಬ್ಲಿಕನ್ ಸೇನಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೊಮ್ಮಗ ಆನಂದರಾಜ್ ಭಾಗಿ. ರಿಪಬ್ಲಿಕನ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ರವರು, ರಿಪಬ್ಲಿಕನ್ ಸೇನಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಜು ಬೂದನ್ಕರ್, ಕರ್ನಾಟಕ ಸಾಮರಸ್ಯ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕನ್ನಳ್ಳಿ ಕೃಷ್ಣಪ್ಪರವರು ಪಕ್ಷ ಸಂಘಟನೆ ಮತ್ತು ಜಿಬಿಎ 5 ಪಾಲಿಕೆಗಳ ಚುನಾವಣೆ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್, ಮುಖಂಡರಾದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಕಾವೇರಪ್ಪ, ಕೆಆರ್ಎಸ್ ರಾಜ್ಯಾಧ್ಯಕ್ಷರು ಪ್ರಜ್ವಲ್, ಸುಹೇಲ್, ರವಿಚಂದ್ರ, ಬಸಿರು, ಗೌರಿಶಂಕರ್, ಲೋಕೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. That is Congress internal politics. We don't want to involve into it. But the only thing what I would like to say that we are going to contest GBA elections, and we will be trying to cooperate with some parties who are willing to join with us. But otherwise, at least 50 seats we are going to contest in these GBA elections independently. If we are not cooperating with other parties, but minimum 50 seats we are going to contest. So you have some alliances? We are trying for that, but we are not sure about. So discussion is going on, and let it be. That time will come, that will tell us what is going to happen. Yeah. So you have complete hopes that you will get more seats in GBA elections? Yeah, because now as per this constituency becoming small, so there are chances that Republican Sena's candidates can win from many constituencies. ಈಗ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಶ್ರೀ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಅವರು GBA ಎಲೆಕ್ಷನ್ ಪ್ರಯುಕ್ತ ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ಕಾರ್ಯಕರ್ತರಲ್ಲಿ ಹುರಿದುಂಬಿಸೋದಕ್ಕೆ ಅವರು ಈ ಸರಿ ಏನು ಡಿಲಿಮಿಟೇಷನ್ ಆಗಿದೆ GBAನಲ್ಲಿ ಅದರಲ್ಲಿ ಗೆಲ್ಲುವ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ ಅಟ್ಲೀಸ್ಟ್ ಬಂದು ನಾವು ಒಂದು 50 ಕ್ಯಾಂಡಿಡೇಟ್ಸ್ ಹತ್ರ ಹಾಕಿ ಅವರು ಗೆಲ್ಲಿಸೋ ಒಂದು ಪ್ರಯತ್ನದಲ್ಲಿ ಬಂದು ಸಾಹೇಬರು ನಮ್ಮ ಯುವಕರಿಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಹುರಿದುಂಬಿಸೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಅವರು ಬಂದು ಇವತ್ತು ನಮಗೆ ಇಷ್ಟು ಧೈರ್ಯ ಕೊಡ್ತಾ ಅನ್ನೋದೇ ನಮಗೆ ತುಂಬ ದೊಡ್ಡ ವಿಷಯ. ನಾವು ಗೆದ್ದು ತೋರಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು GBA ಎಲೆಕ್ಷನ್ನು ಮುಂದೆ ಇದೆ. ಇವತ್ತೊಂದು ದಿವಸ ಯಾವ್ಯಾವ ರೀತಿ ರಾಜಕಾರಣದಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ ತಮಿಳುನಾಡು ಎಲೆಕ್ಷನ್ನಲ್ಲಿ ಉದಾಹರಣೆ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲೂ ಸಹ ಬದಲಾವಣೆ ಆಗಿ ರಿಪಬ್ಲಿಕನ್ ಸೇನಾ ಪಾರ್ಟಿನ ನಾವು ಗೆಲ್ಲಿಸ್ಕೊಬೇಕು ಅಂತ ಒಂದು ದೃಢ ನಿರ್ಧಾರದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಥರನೂ ಇಲ್ಲಿ ಬೆಂಗಳೂರಲ್ಲಿ ಹೋರಾಡಿ ಒಂದು 50 ಸೀಟ್ ಹೇಳ್ದಂಗೆ ನಾವು ನಿಲ್ಲಿಸಿ ಎಷ್ಟು ಸೀಟ್ ಆಗುತ್ತೋ ಅಷ್ಟು ಗೆಲ್ಲಿಸೋದಕ್ಕೆ ಪ್ರಯತ್ನಪಟ್ಟು ಶತಾಯವಾಗಿ ಈ ಸಲ ಹೋರಾಟ ಮಾಡಿ ಗೆಲ್ತೀವಿ ಅಂತ ಈ ಸಂದರ್ಭ ನಮ್ಮ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸರ್ಸೇನೆ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಏನು ಇವತ್ತಿನ ದಿನ ನಮ್ಮ ಬೆಂಗಳೂರಿಗೆ ಆಗಮಿಸಿ GBA ಎಲೆಕ್ಷನ್ಗೆ ಎಲ್ಲರನ್ನೂ ಕಂಟೆಸ್ಟ್ ಮಾಡಿ ನೀವೂ ಈ ದೇಶದಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದಾರಿ ಕೊಟ್ರಲ್ಲ ಆ ದಾರಿನಲ್ಲಿ ನಮ್ಮ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ನಡೀತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಾವು ಅವ್ರ ರೀತಿಯೇ ನಾವು ನಡಿಬೇಕು ಅನ್ನೋದು ಅವರು ಒಂದು ಆಶಯ ಇರುತ್ತೆ. ಹಂಗಾಗಿ ನಾವು ಏನು 369 ವಾರ್ಡ್ ಏನು GBA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿದ್ದಾರೆ, 369 ವಾರ್ಡ್ಗಳಲ್ಲೂ ಆದಷ್ಟು ನಾವು ಪ್ರಯತ್ನ ಪಡುವಂಥ ಕಾರ್ಯವನ್ನು ನಾವು ರೂಪಿಸ್ತೀವಿ. ಬರೀ 50 ವಾರ್ಡ್ ಅಲ್ಲ, 369 ವಾರ್ಡ್ಸ್ ಆಲ್ಸೋ ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ GBA ಎಲೆಕ್ಷನ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್. ರಿಪಬ್ಲಿಕನ್ ಸೇನಾ ಪಾರ್ಟಿಯಿಂದ ಇವತ್ತು ಸಂಸ್ಥಾಪಕರಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆನಂದರಾಜ್ ಅಂಬೇಡ್ಕರ್ ಅವರು ಬೆಂಗಳೂರಿಗೆ ಆಗಮಿಸಿದರು. ಆಗಮಿಸೋ ಉದ್ದೇಶ ಏನು ಅಂತ ಹೇಳಿದ್ರೆ GBA ಚುನಾವಣೆ ರಾಜ್ಯದಲ್ಲಿ ಬರ್ತಾಯಿದೆ. ಆದ್ದರಿಂದ ಈಗ ಕರ್ನಾಟಕ ರಿಪಬ್ಲಿಕನ್ ಸೇನೆ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಗ್ನಿ ಶಂಕರ್ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇದ್ದಿದ್ದು. ಈಗ ತದನಂತರನೂ ಅವ್ರ ನೇತೃತ್ವದಲ್ಲಿ ನಡೀತೆ. ಹೀಗಾಗಿ ನಾವು ಕರ್ನಾಟಕ ಜನಾಂದೋಲನ ಸಂಘಟನೆ KJS ವತಿಯಿಂದನೂ ಈ ಬಾರಿ ನಾವು ಕ್ಯಾಂಡಿಡೇಟ್ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನ ಶಕ್ತಿ ಏನೋ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಚರ್ಚೆ ಮಾಡಿ ಕ್ಯಾಂಡಿಡೇಟ್ಗಳಾಗ್ತಾಯಿದ್ವಿ. ಈ ಉದ್ದೇಶಕ್ಕಾಗಿ ಹೌದು ನಾವು ರಿಪಬ್ಲಿಕನ್ ಸೇನೆಯಿಂದ ಕ್ಯಾಂಡಿಡೇಟ್ಗಳಾಗಿದ್ದು ನಾವು ಸಜ್ಜಾಗಿದ್ದೀರಿ.
ನಾವು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ 23 ಕ್ಯಾಂಡಿಡೇಟ್ಗಳಿದ್ದಾವೆ. 23 ಕ್ಯಾಂಡಿಡೇಟ್ಗಳಲ್ಲಿ 13 ಕ್ಯಾಂಡಿಡೇಟ್ಗಳು ನಾವು KJS ವತಿಯಿಂದ ಆಗ್ತಾ ಇದ್ದೀರಿ. ಅದು ನಾವು ಈಗಾಗಲೇ ಸಾಹೇಬ್ರ ಚರ್ಚೆ ಮಾಡಿದ್ದೀರಿ, ಅವರು ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು